ನಮಸ್ಕಾರ ಬಂಧುಗಳೇ, ತುಮಕೂರಿಂದ ಚಂದ್ರು. ನೋಡಿ, ಇದು KSRTC ತುಮಕೂರಿನ ಹೊಸ ಬಸ್ ಸ್ಟ್ಯಾಂಡು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಕಡೆಯೂ ಅದ್ಭುತವಾಗಿ ಕಾಣ್ತಾ ಇದೆ ಬಿಡ್ರಿ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸದ್ಯಕ್ಕೇನೋ ಬಣ್ಣವಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ಬಸ್ಸಿನ ರೂಟೆಲ್ಲ ಚೆನ್ನಾಗಿ ಮಾಡವ್ರೆ. ನೋಡಿ, ಹನ್ನೊಂದು ಹೆಗ್ಗೇರಿ ರೂಟೇನೋ ಹೋಗುತ್ತೆ ಇದು. ಹೌದೌದು, ತುಂಬ ಚೆನ್ನಾಗಿದೆ ನೋಡಿರಿ. ಸರ್ಕಲೆಲ್ಲ ಭಾಳ ಚೆನ್ನಾಗಿ ಮಾಡವ್ರೆ ಅವ್ರು. ನೋಡಿ, ಇನ್ನೂ ಎಲ್ಲ ವರಾಂಡಗಳು ಏನೇನೋ ಬೋರ್ಡ್ ಗಿಡ್ ಹಾಕ್ಸ್ತಾರೆ ಅಂತ ಎಲ್ಲ ಕ್ಲೀನ್ ಆಗ್ತಾಯಿದೆ. ಬಟ್ ಇನ್ನೂ ಒಂದು 2-3 ತಿಂಗಳು ಆಗಬೇಕಾಗಿತ್ತು ಸದ್ಯ ಕ್ಲೀನ್ ಆಗೋಕ್ಕೆ. ಆದರೂ ಏನೋ ಒಂದು ಜನಕ್ಕೆ ಅಭಿಮಾನ ಕೊಟ್ಟು ಸರ್ಕಾರದವ್ರು ಮಾಡವ್ರೆ, ಅದಕ್ಕೆ ನಾವೆಲ್ಲ ಧನ್ಯವಾದ ಹೇಳ್ಬೇಕಪ್ಪ ಅಲ್ವರ. ಏನೋ ಕಷ್ಟಪಟ್ಟು ಮಾಡಿಸಿದ್ದಾರೆ, ದುಡ್ಡು ಸಾರ್ವಜನಿಕರದೇ ಒಪ್ಕೊಳ್ಳೋಣ, ಆದ್ರೆ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿಸಿದಾರಲ್ಲ, ಅದನ್ನು ನಾವು ಮೆಚ್ಚಬೇಕು. ಸರ್ಕಾರ ಯಾವ್ದಾರ ಆಗಿರಲಿ, ಯಾರು ನಮ್ಮ ಕೆಲಸ ಮಾಡ್ತಾರೋ ಅವರೇ ನಮ್ಮವರು. ಯಾರು ಕೆಲಸ ಮಾಡೋರೋ ನಮ್ಮ ವಿರೋಧಿಗಳು ಮಾಡಲ್ವೋ. ಕೆಲಸ ಯಾರು ಮಾಡ್ತಾರೋ ನಮ್ಮವರಾಗಿರ್ತಾರೆ, ಕೆಲಸ ಯಾರು ಮಾಡಲ್ಲೋ ನಮ್ಮ ವಿರೋಧಿಗಳಾಗಿರ್ತಾರೆ. ಇಷ್ಟೇ ತಿಳ್ಕೊಳ್ಳಿ ಬಂಧುಗಳೇ. ಸಾರ್ವಜನಿಕರು ಕೇಳೋದು ಇಷ್ಟೇ ಪ್ರಶ್ನೆ, ನಮಗೇನು ರೀ ಕೆಲಸ ಮಾಡಿರಿ, ಯಾವ ಸರ್ಕಾರ ನಮಗೇನಾಗಬೇಕಾಗಳೆ, ನಮಗೆ ಸರ್ಕಾರ ಸಿಂಬಲ್ಲು ಬೇಡ, ಯಾರು ಬೇಡ ಅಂತಾರೆ. ಯಾಕೆ ಅಂತಂದರೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಎಲ್ರಿಗೂ ಅವಕಾಶ ಇದೆ, ಎಲ್ಲರೂ ಮಾಡ್ಬೋದು. ಏನಲ್ಲಿ ಅಧಿಕಾರದಲ್ಲಿದ್ದರೆ ಕೆಲಸ ಮಾಡೋಕ್ಕೇನಿಲ್ಲ. ಸಮಾಜ ಮುಖ್ಯ ಕೆಲಸ ಮಾಡಿದ್ರೂ ಹೆಸರು ಬರುತ್ತೆ. ಬೇರೆ ಥರದಲ್ಲಿ ಬೇರೆಯವ್ರ ಜೊತೆಲಿ ನುಗ್ಗಿ ಕೆಲಸ ಮಾಡಿದ್ರೂ ಒಳ್ಳೆ ಹೆಸರಾಗುತ್ತೆ. ಮಾಡುವಾಗ ಪ್ರಜ್ಞೆ ಇಟ್ಟು ಒಳ್ಳೆ ಸರ್ವಿಸ್ ಮಾಡಬೇಕು. ಸುಮ್ಮನೆ ಯಾವುದೋ ಒಂದು ಕಾಟಾಚಾರಕ್ಕೆ ಮಾಡಿ ಏನೋ ನಾನು ಒಬ್ಬ ಲೀಡ್ರು ಅಂತಂದರೆ ಆಗಲ್ಲ. ನೋಡಿ, ಮಾಡಿದ್ದಾರೆ. ನಾನು ಸರ್ವೆ ಮಾಡಿದೆ, ನೋಡೋಣ. ಓಪನ್ ಆದಾಗ ಒಳಗಡೆನು ಬಂದಿರಲಿಲ್ಲ, ಬೇರೆಯವ್ರಿಗೆ ಅನುಕೂಲ ಆಗಲಿ. ನಾವೆಲ್ಲ ಬಂದು ನೋಡೋದು ಪಡೋದು ಇದ್ದೇ ಇರ್ತವೆ, ಪರವಾಗಿಲ್ಲ. ಹೊರಗಡೆಯವ್ರಿಗೆ ಫಸ್ಟ್ ಅವಕಾಶ ಆಗಲಿ, ಆಮೇಲೆ ನಮಗೆ. ಇದೆಲ್ಲ ಸ್ವಲ್ಪ ಸ್ವಚ್ಛತೆ ಕಡಿಮೆ ಇದೆ, ಕ್ಲೀನ್ ಮಾಡಿಲ್ಲ. ತದನಂತರ ಮಾಡ್ತಾರೆ. ಇನ್ನೂ ಕೆಲಸಗಳು ಆಗಿಲ್ಲ ಪಾಪ, ಕ್ಲೀನ್ ಮಾಡಿಲ್ಲ, ನೆಲ ಒರೆಸಿಲ್ಲ ಅಂತ ಹೇಳೋದಲ್ಲ, ಮಾಡ್ತಾರೆ. ಆಮೇಲೆಲ್ಲ ಹಂತವಾಗಿ ತಗೊಂಡು ಮಾಡ್ತಾರೆ, ಏನು ತೊಂದರೆ ಇಲ್ಲ. ನಮಸ್ಕಾರ. ನೋಡಿ, ಚೆನ್ನಾಗಿ ಮಾಡಿದ್ದಾರೆ. ಗುಡ್. KSRTC ಬಸ್ ಸ್ಟ್ಯಾಂಡು ತುಮಕೂರಲ್ಲಿ ಗುಡ್.